A single rain shower has filled the school ground with rainwater. This incident took place at Siddhapur Government High School, located in Koppal, a district in Karnataka. Both the academic and physical education has been on hold since then. The students were seen struggling to even enter the classroom. The school management has requested the authorities stating the problem. Yet no action has been taken until now. ಇರ್ತಾವ್ರಿ ಸರ್ ಇದನ್ನ ಏನೋ ಒಂದು ವ್ಯವಸ್ಥೆ ಮಾಡ್ಬೇಕು ನಾವು ಅದನ್ನ ಹೇಳಿದ್ರೆ ಪಿ ಡಿ ಏನೋ ಬರೋಗಲ್ರಿ ಜಲ್ದಿ ಅದು ಆಗೈತಿ ಇದಾಗಿ ಮೀಟಿಂಗ್ ಐತಿ ಅದೈತಿ ಅಂದ್ಬಿಡ್ತಾರೆ ರೀ ಹಂಗಾಗಿ ನಾವು ಯಾರನ್ನ ಕರಿಬೇಕಂಬೋದು ತಿಳಿಲಾರ್ದಂಗೆ ಆಗ್ಬಿಡ್ತೈತೆ ರೀ ಮೆಂಬರ್ ಬರ್ತಾರೆ ಎಲ್ಲ ನೋಡ್ತಾರೆ ಫೋಟೋ ತಕ್ಕಂತಾರೆ ಯಾರ್ಯಾರನ್ನ ಕರ್ಕೊಂಬರ್ತಾರೆ ಹೋಗ್ತಾರೆ ನಾವು ಹೇಳಿದಾಗ ಮೂವ್ ಅಂತಾರೆ ರೀ ಅಷ್ಟ ಮಾಡ್ಕೊಂಡು ಹೋಗ್ಬಿಡ್ತಾರೆ ಇದೇ ಥರ ರೀ ಮತ್ತೆ ಏನು ಇನ್ನೂ ಇವತ್ತು ಜಾಸ್ತಿ ಐತಿ ರೀ ಇವತ್ತು ಅವಾಗನ್ನು ಕಮ್ಮಿ ರೀ ಫುಲ್ ಜಾಸ್ತಿ ಆಗ್ಬಿಟ್ಟವ್ರಿ ಮತ್ತೆ ಈಗ ಮಣ್ಣು ಸೊಲೋ ಮಣ್ಣಿಲ್ಲ ರೀ ಇಲ್ಲಿ ಎರೆಮಣ್ಣು ಅದು ಕಾಲು ಜಾರ್ತಾವೆ ಮಕ್ಕಳು ಉದುಲ್ ಬಿದ್ದು ಬಿಡ್ತೈತಿ ಅವು ಎಲ್ಲೇ ಹೋಗ್ಬೇಕು ತಿಳಿಯಾಗಲ್ಲ ಎಲ್ಬು ಹಾವು ಪಾವು ಎಲ್ಲ ಬರ್ತಾವ್ರಿ ಇಲ್ಲಿ ಜಗ್ಗದವ್ರಿ ಹಾವು ಇಲ್ಲಿ ಏನು ನೋಡಂಗಿಲ್ಲ ಆ ಟೈಪ್ ಅದಾವ್ರಿ ಈ ಹುಡ್ರು ಬಂದ್ಬಿಟ್ಟು ಇಲ್ಲಿ ಗದ್ದಲ ಕತ್ತಾಗಿತ್ತಾಗ ಹೋಗಿರ್ತಾವ್ರಿ ಒಬ್ಬಿಬ್ರು ಬಂದಾಗ ಜಗ್ಗಿ ಕಾಣ್ತಾವ್ರಿ ಅವು ರಾತ್ರಿ ಹೊತ್ತು ಮನಿಗೆ ಬರಂಗಿಲ್ಲ ಇಲ್ಲಿ ಆ ಟೈಪ್ ಐತಿ ಕಸ್ತೂರ್ಬಾಯಿ ಐತ್ರಿ ಹೈಸ್ಕೂಲ್ ಐತ್ರಿ ಕಾಲೇಜ್ ಐತ್ರಿ ಇದು ಹಾಸ್ಟೆಲ್ ಐತ್ರಿ ಒಂದು ಸಾಲಿ ಇಲ್ಲೇ ಮಾಡ್ಯಾರ ಅವರು ಅಲ್ಲಿ ಕಟ್ಟಡ ಸಲುವಾಗಿ ಒಂದು ನಾಲ್ಕೈದು ಸಾಲಿ ಅದಾವ್ರಿ ಒಂದೇ ಗ್ರೌಂಡ್ ರೀ ಇದೆಲ್ಲ ಅಷ್ಟು ಇದ್ರಾಗ ಇದಾವ್ರಿ ಅವೆಲ್ಲ ಇದ್ರಾಗ ಅದಾವ್ರಿ ಯಾರು ಇದನ್ನ ಮಾಡಲ್ರಿ ಅಷ್ಟ ಯಾವ ಎಷ್ಟು ಮಂದಿ ಇದ್ರೆ ಮನ್ಸಾಗ ಒಂದೊಂದು ಸ್ವಲ್ಪ ಇದು ಮಾಡಿದ್ರೆ ಆಗ್ಬೇಕತ್ರಿ ಮಾಡೋರಿಲ್ರಿ ಮೇನ್ ದಾರ್ಯಾಗ ಫಸ್ಟಿಗೆ ಇದಾಗ್ಬಿಟ್ಟೈತಿ ಬಂದ್ಬಿಟ್ಟೆ ಇಲ್ಲಿ ಇದಾವ ಸುತ್ತರದ ಮಳೆ ಬಂತಂದ್ರೆ ಇದಾದ ಜಗದ ಮತ್ತೇನಿಲ್ರಿ ಇಲ್ಲಿ ಯಾವ ಬರೋಲ್ರಿ ಮಳೆ ಬಂದ್ರೆ ಆಗಿಬಿಟ್ಟು ನಿಂತು ಬಿಡ್ತಾವ್ರಿ ಒಂದು ವಾರಗಟ್ಟಲೆ ನಿಂತು ಆಗತ್ತೆ ರೀ ಊಟ ಮಾಡಕ್ಕೆ ಜಾಗ ಇಲ್ರಿ ಹೆಂಗೆ ಮಾಡ್ಬೇಕ ತಿಳಿವಲ್ದು ಎಲ್ಲಿ ಉಣಿಸ್ಬೇಕೋ ಎಲ್ಲಿಲ್ಲ ಅವ್ರಿಗೆ ದಿಕ್ಕ ತಿಳಿಯಾರ್ದಂಗೆ ಆಗ್ಬಿಟ್ಟೈತಿ ಯಾವ್ದು ನಮ್ಗೆ ಏನಿಲ್ರಿ ಇದೆಲ್ಲ ಸ್ವಲ್ಪ ಸ್ವಚ್ಛ ಮಾಡಿ ನೀರು ಹೋಗಂಗೆ ಮಾಡಿ ಸ್ವಲ್ಪ ಮಣ್ಣಿಗೆ ಹಾಕ್ಸಿ ಮಕ್ಕಳು ನಮಗೆ ಬಂದು ರಿಪೋರ್ಟ್ ಹೇಳಾರ್ದಂಗೆ ಇರ್ಬೇಕು ಅನ್ನೋದು ಈ ನೀವು ಮೆಂಬರ್ ಆಗ್ಯಪ್ಪ ಏನು ಮಾಡಲ್ಲ ಅಂತ ನಮ್ಗೆ ದಿನ ಬಂದು ಹೇಳ್ತಾರೆ ಹುಡ್ರು ಅದಕ್ಕೆ ನಿನ್ನಿಲ್ಲಿದ್ದು ಇಲ್ಲೇ ಇದ್ದೀನಿ ರೀ ಎಲ್ಲಿ ಹೋಗಿಲ್ಲ ಇಲ್ಲಿ ಪ್ರತಿ ವರ್ಷ ನೋಡಕತ್ತೀನಿ ಸರ್ ಎಲ್ಲ ನೀರೆಲ್ಲ ತುಂಬಿಕೊಂಡಿರ್ತ ಸರ್ ಎಲ್ಲ ಕ್ಲಾಸ್ ರೂಮಾಗ ಹೋದ್ರೆ ಸರ್ ಎಲ್ಲ ಮೊಣಕಾಲ್ತನ ನೀರ್ ಬಂದ್ರೆ ಕುಳಿತುಕೊಳ್ಳೋ ಸಮಸ್ಯೆ ಆಗುತ್ತೆ ಸರ್ ಮತ್ತೆ ಆಟ ಆಡಕ ಊಟ ಮಾಡಕ ಮತ್ತೆ ಕಿರು ಪರೀಕ್ಷೆ ಬರಿದ್ರ ಹೊರಗ್ ಕುಂತ್ ಬರ್ಬೇಕು ಸರ್ ಹೊರಗ ನೀರೆಲ್ಲ ನಿಂತಿರ್ತ ಸರ್ ಎಲ್ಲಿ ಬರ್ಬೇಕ ಮತ್ತೆ ಎಲ್ಲಾ ಅಧಿಕಾರಿಗಳು ಬಂದು ಫೋಟೋ ತಕೊಂಡ್ ಹೋಗ್ತಾರ ಸರ್ ಮತ್ತೆ ಏನು ಅವ್ರ ಪ್ರಯತ್ನ ಏನು ಮಾಡವಲ್ರಿ ಸರ್ ಅಷ್ಟೇ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಸರ್. ಪ್ರತಿ ಸಲ ಮಳೆ ಬಂದಾಗ ಇದೇ ಟೈಪ್ ಕೆರೆ ಟೈಪ್ ನಿಂದ್ರಂತ ಸರ್ ಅಣ್ಣ ಆದ್ರೆ ಇಲ್ಲಿ ಕೆರೆ ಟೈಪ್ ನಿಂತ್ಕೊಂಡಾಗ ನಮ್ಗೆ ಬರಕ್ ಅಂಜಿಕೆ ಬರ್ತಾನ ಮಣ್ಕಲ್ಲ ಮಟ್ಟಿ ನೀರ್ ಬರ್ತಾವಣ ಕ್ಲಾಸ್ ರೂಮ್ ಅಲ್ಲಿ ಬರೀ ನೀರ್ ನಿಂತ್ಕೊಂತಾವಣ ನಾವು ಮನೆ ಲಕ್ಷಣ ಬರ್ಬೇಕಂದ್ರೆ ಮನ್ಯಾಗ ಕೂಡ ಭಯಕತ್ತಾರ ಸುಮ್ನೆ ಬರೀ ಬರ್ತೀವಿ ಚೋಳು ಅವೆಲ್ಲ ಕಡಿಸ್ಕೊಂಡು ಹೋಗ್ತೀವಿ ಎಲ್ಲಾರು ಬರ್ತಾರ ನೋಡ್ತಾರ ಸುಮ್ನೆ ಹೋಗ್ತಾರ ಯಾವ್ದು ಪ್ರಯತ್ನ ಪಡವಲ್ರು ಸುಮ್ನೆ ಇರ್ತಾರ ಹಂಗ ನೋಡ್ತಾರ ಸುಮ್ನೆ ಹೋಗ್ಬಿಡ್ತಾರ ಅವ್ರು ಬಂದಾಗೆಲ್ಲ ಇದೆ ಮಾಡ್ಸಪ್ಪ ಅಂತಾರ ಹಂಗೆ ಹೋಗ್ಬಿಡ್ತಾರ ನಾವು ಮನೆಯಲ್ಲಿ ಬಂದು ಬೈಸ್ಕೊಂಡು ಮತ್ತೆ ಇಲ್ಲಿ ಬಂದ್ಮೇಲೆ ಸೋರ್ಸ್ ಕೂಡ ಬೈತಾರೆ ಹಿಂಗ್ ಬರ್ಬೇಡ್ರಪ್ಪ ಹಂಗ್ ಪ್ರತಿ ಸಲ ಬರ್ದೆ ಹಿಂಗೆ ಬರ್ಬೇಕು ನೀರು ಮತ್ತೆ ಇಲ್ಲಿ ದಾರಿ ಕೂಡ ಇಲ್ಲ ಸಾಲಿಗೆ ಬಂದ್ರೆ ಇದೇ ನೀರ್ ಟೈಪೇ ಹೋಗ್ಬೇಕು ಆದ್ರೂ ನಮ್ಗೆ ಇಲ್ಲಿ ಮಡ್ಕಲ್ ಮಟ್ಟೆ ನೀರ್ ಬರ್ತಾವ ಅದಕ್ಕೆ ನಮ್ಗೆ ಈ ಸೌಲಭ್ಯವನ್ನು ನೀವೇ ಬಗೆಹರಿಸ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೀವಿ.